ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸುಧಾಕರ್ ಅವರನ್ನ ಕೈ ಹಿಡಿತಾರ. ಕಳೆದ 10 ವರ್ಷದಲ್ಲಿ ಎಂದೂ ನಾನು ಜಾತಿಯನ್ನು ಮಾಡಿಲ್ಲ. ಸುಧಾಕರ್ ಮೋದಿ ಏನ್ ಕೆಲಸ ಮಾಡ್ತಾನೆ, ಇಡೀ ವರ್ಲ್ಡ್ ಏನ್ ಕೆಲಸ ಮಾಡ್ತಾನೋ ಈ ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಅದೇ ಕೆಲಸ ಮಾಡ್ತಾನೆ. ಸುಧಾಕರ್ ಕೆಲಸ ಮಾಡಿದ್ರಲ್ಲ ನಂಬರ್ 1 ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದೇ ನಮ್ಮ ಪುಣ್ಯ ಸರ್. ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಯಾವನ್ ಬೇಕು ಸರ್ ಈ ಭಿಕ್ಷೆ? ನಾವ್ ಆಗ್ತಾ ಇರೋದು ಸರ್ ಸರ್ಕಾರಕ್ಕೆ ಭಿಕ್ಷೆ. ನೀವು ಹೋಗಿ ರಾಹುಲ್ ಗಾಂಧಿನ ಕೇಳಿದ್ರು ಯಾರು PM ಆಗ್ತಾರೆ ಅಂದ್ರೆ ಮೋದಿನೇ ಆಗ್ತಾರೆ ಅಂತ ಹೇಳ್ತಾರೆ. ಗೆದ್ದೇ ಗೆಲ್ತಾರ ಅವರು. ರಸ್ತೆಗಳು ಹಳ್ಳಿಯಲ್ಲಿ ರಸ್ತೆಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದು ಸುಧಾಕರ್ ಟೈಮಲ್ಲೇ. ಅಲ್ಲಿ MLA ಎಲೆಕ್ಷನ್ ಎಲ್ಲ ಐತೆ ಅಂದ್ರೆ ಅಲ್ಲಿ ಸ್ವಲ್ಪ ಜಾತಿ ರಾಜಕೀಯ ಮಾಡ್ಬೋದು ಸರ್. 1 ರೂಪಾಯಿ ನಯ ಪೈಸಾ ಅವ್ರ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ. ಮಾತತ್ರ ಸಿದ್ದಮ್ಮಯ್ಯ, ನಾವು ನಡೆದಂತೆ ನುಡಿದಿದ್ದೀವಿ, ನಡೆದಂತೆ ನಡ್ಕೊಂಡಿದ್ದೀವಿ. ಅವರಂತ MLA ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಾಗ ಯಾರು ಇಲ್ಲ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನಾನ್ ಶಿವಪ್ರಸಾದ್ ಮಾಗಡಿ. ಇವತ್ತು ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಬಾರಿಯ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಲ್ಲಿ ನಾನು ಸೋತೆ ಅಲ್ಲೇ ಗೆಲುವನ್ನ ದಾಖಲಿಸಬೇಕು ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರೆ, ಅವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಸೊ ಇಬ್ರು ಅಭ್ಯರ್ಥಿಗಳ ನಡುವೆ ಒಂದು ಬಿರುಸಿನ ಪೈಪೋಟಿ ನಡೆದಿದೆ. ಆದರೆ ಇದರಲ್ಲಿ ಒಂದು ಕೈ ಸುಧಾಕರ್ ಅವರು ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಖುದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರು, ಮತದಾರರಿದ್ದಾರೆ, ಅವರ ಒಂದು ಒಪಿನಿಯನ್ ಏನಿದೆ, ಸುಧಾಕರ್ ಅವ್ರನ್ನ ಕೈ ಹಿಡಿತಾರ ಅಥವಾ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿರುವಂತಹ ರಕ್ಷಾರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಡ್ತಾರ, ಖುದ್ದು ಮತದಾರರಿಂದನೇ ಕೇಳೋಣ ಬನ್ನಿ. ನಮ್ಮ ದೇಶದಲ್ಲಿ ಮೋದಿ ಸಾಹೇಬ್ರು ನೋಡಿ ಇಡೀ ದೇಶ ಎಲ್ಲ ಓಟ್ ಹಾಕ್ತಾವ್ರೆ. ಮೋದಿ ಇದ್ರೇನೆ ನಮ್ಮ ದೇಶಕ್ಕೆ ಒಳ್ಳೇದು. ಸುಧಾಕರ್ ಸಾಹೇಬ್ರು 100ಕ್ಕೆ 100 ಗೆಲ್ತಾನೆ. ಇದು ಪ್ರತಿ ಒಬ್ರು JDS BJP ಅಲಯನ್ಸ್ ಆಗಿರೋದಕ್ಕೆ ಸುಧಾಕರ್ 2 ಲಕ್ಷ 2.5 ಲಕ್ಷ ಲೀಡಲ್ಲಿ ಗೆಲ್ತಾನೆ ಸರ್. ಹೌದು, ಸುಧಾಕರ್ ನಾವು ಮಾಡಿರೋ ಈ ಚಿಕ್ಕಬಳ್ಳಾಪುರ್ಗೆ ಯಾರು ಮಾಡಿಲ್ಲ. ಇವ್ರು ರಕ್ಷಾರಾಮಯ್ಯ ಏನಿಲ್ಲ ಕೊಡುಗೆ. ಈಗ ರಕ್ಷಾರಾಮಯ್ಯ ಅವರು ಇಲ್ಲಿನವರಲ್ಲ, ಬೇರ್ಲಿಂದನೋ ಬಂದವ್ರನ್ನ ಯಾಕೆ ಗೆಲ್ಸ್ಬೇಕು, ನಮ್ಮೂರ್ ಹುಡುಗನ್ನೇ ಗೆಲ್ಸ್ಬೇಕು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಮಾಡಿರೋ ಕೆಲಸ ರೈತರಿಗೆ, ಪ್ರತಿ ಒಬ್ಬರಿಗೆ ರೋಡುಗಳು, ಮೆಡಿಕಲ್ ಸ್ಟೋರ್ಗಳು, ಮೆಡಿಕಲ್ ಕಾಲೇಜ್ 2 ತಂದವ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ. ರೋಡು, ನೀರು, ಇವತ್ತು ಸರ್ ಇವರು ಎಲ್ಲ ಕೆರೆಗಳಿಗೆ ನೀರು ತುಂಬಿಸವ್ನೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನೀರಿಂದ ಏನು ಕೊರತೆ ಇಲ್ಲ ಸರ್. ನೀರಿಂದೆಲ್ಲ ಬಂದಿದ್ಕೆ ರೈತರುಗಳೆಲ್ಲ ಹೂವು ಹಣ್ಣು ಬೆಳೀತಿದ್ದಾರೆ ಸರ್. ಖಂಡಿತ ರೈತರು ಬೆಳೆಗಳು ಬೆಳ್ಕೊಂಡು ಆರಾಮಾಗಿದ್ದಾರೆ. ನೀರಿನ ಕೊರತೆ ಏನು ಇಲ್ಲ ಸರ್. ಸುಧಾಕರ್ ಮಾಡಿರೋ ಕೆಲ್ಸಗಳು, ರೋಡುಗಳು ಎಲ್ಲ ಅವ್ರದೇ. ಈ 1 ವರ್ಷ ಐತಿ ಗೌರ್ಮೆಂಟ್ ಬಂದು, ಒಂದೇ 1 ಕಿಲೋಮೀಟರ್ ರೋಡ್ ಮಾಡಿಲ್ಲ, ಒಂದು ಗುಣಿ ಮುಚ್ಚಿಲ್ಲ, ಏನು ಇಲ್ಲ. ಎಲ್ಲ ಅಯ್ಯಪ್ಪಂದೆ ಸರ್. ಗ್ಯಾರಂಟಿಗಳಿಂದ ನಾವು ಗೆಲ್ತೀವಿ ಅಂತ ಇದ್ದಾರೆ. ಇಲ್ಲ ಸರ್. 1 ತಿಂಗಳು ಹಾಕಿದ್ರೆ 3 ತಿಂಗಳು ಆಗ್ತಾ ಇಲ್ಲ. ಅದು ಎಲ್ಲ ಇವ್ರಿಗೆ ಮುಸ್ಲಿಮ್ಸ್ ಅವ್ರಿಗೆ ಆಗ್ತಾ ಇರೋದು. ಹಿಂದೂಗಳಿಗೆ ಯಾರಿಗೋ ಬರ್ತಾ ಐತೆ ಸರ್. ಬರೀ ನೋಡೋ ಇದೆಲ್ಲ ATM ಗೌರ್ಮೆಂಟ್ ಸರ್ಕಾರ ಮಾಡ್ಕೊಂಡ್ಬಿಟ್ಟವ್ರು ಇವರು. ಏನು ಇಲ್ಲ, ಎಲ್ಲ ಖಾಲಿ. ಅಭಿವೃದ್ಧಿ ಏನು ಆಗ್ತಾ ಇಲ್ಲ. ಈ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಸರ್. ಏನಾಗ್ತಾ ಐತೆ? ಅಭಿವೃದ್ಧಿ ಬೇಕಾ, ಗ್ಯಾರಂಟಿಗಳು ಬೇಕಾ? ಅಭಿವೃದ್ಧಿ ಬೇಕು ಸರ್ ನಮ್ಗೆ. ಗ್ಯಾರಂಟಿ ಸರ್ 2,000 ಯಾರು ಸರ್ ಕೇಳಿದ್ರು? ಅವರು ಕೊಡೋಂತ ಕೇಳಿದ್ವಾ ನಾವು? ಏನು ಇಲ್ಲ. ಕೆಲವ್ರಿಗೆ ಬರ್ತಾ ಐತೆ, ಕೆಲವ್ರಿಗಿಲ್ಲ. 1 ತಿಂಗಳು ಬಂದ್ರೆ 5 ತಿಂಗಳು ಬರಲ್ಲ, 3 ತಿಂಗಳು ಬರಲ್ಲ ಸರ್. ಎಲ್ಲ ಗೌರ್ಮೆಂಟ್ ಬಂದಾಗ್ಲಿಂದ ಎಲ್ಲ ಫುಲ್ ರೈಸ್ ಮಾಡಿಬಿಟ್ಟಾರೆ. ಯಾವ್ದು ಅನುಕೂಲ ಇದೆ ಸರ್? ಪಾಪ ಕುಡಿಯೋರ್ಗೆ 1 ಕ್ವಾರ್ಟರ್ ಮೇಲೆ 70-80 ರೂಪಾಯಿ ರೈಸ್ ಮಾಡವ್ರೆ. ಏನ್ ಮಾಡ್ತಾರೆ ಸರ್? ಪಾಪ 2 ಕ್ವಾರ್ಟರ್ ಕೊಟ್ರೆ 150 ರೂಪಾಯಿ ಅಲ್ಲೇ ಹೋಯ್ತು. ತಿಂಗಳಿಗೆ 4,000 ಸರ್. 1 ರೂಪಾಯಿ ನಯ ಪೈಸಾ ಅವ್ರ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ. ನಮ್ ಸುಧಾಕರಣ್ಣ ಗೆಲ್ತಾರೆ 100ಕ್ಕೆ 100. 2.5 ಲಕ್ಷ ಹೋಟೆಲ್ ಲೀಡಲ್ಲಿ ಗೆಲ್ಲಿಸ್ತೀವಿ ಸರ್ ನಾವು. ಪಕ್ಕ 100% ಗೆದ್ದು ಸರ್. ಗೆದ್ಬಿಟ್ಟವ್ನೆ ಆಗ್ಲೇ ಕಳ್ಸಿದೀವಿ ನಾವು MP ಪಾರ್ಲಿಮೆಂಟ್ಗೆ. ಹೌದು. ರಕ್ಷಾರಾಮಯ್ಯ ಈ ಕ್ಷೇತ್ರಕ್ಕೆ ಈ ಸಲ ನಿಂತಿದ್ದಾರೆ. ಮುಂಚೆ ಎಲ್ಲ ಬಂದಿದಾರ, ಜನಕ್ಕೆ ಪರಿಚಯ ಇದಾರ? ಏನಿಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಯಾರು ಗೊತ್ತಿಲ್ಲ. ಅವ್ರದ್ದು ಆಸ್ಪತ್ರೆ
ಇಲ್ಲ ಸರ್, ಅವರು ಜನಗಳಿಗೇನೋ ಮಾಡ್ಕೊಂಡವ್ರೇನ ಅಲ್ಲಿ ಬೆಂಗಳೂರಲ್ಲೇ. ಇಲ್ಲ, ಅವ್ರದ್ದೇನು ಕೊಡುಗೆ ಇಲ್ಲ ಸರ್. ಮಾತೆತ್ರ ಸಿದ್ದಮ್ಮಯ್ಯ, ನಾವು ನಡೆದಂತ ನುಡಿದಿದ್ದೀವಿ, ನಾನು ನಡೆದಂತ ನಡ್ಕೊಂಡಿದ್ದೀವಿ, ನುಡಿದಂತ ನಡೆದಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳು ಓಟ್ ಬೇಡವೇ ಬೇಡ, ಮುಸ್ಲಿಮ್ಸ್ ಓಟ್ ಬಿದ್ರೆ ಸಾಕು ನಮ್ಗೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಸರ್. ಅಷ್ಟೇ ನೀವು ಅವರೇ ಹಾಕ್ಲಿ, ನೀವು ಬಿಜೆಪಿಗೆ ಹಾಕ್ತೀವಿ ಸರ್. ನಾವು ಹಿಂದುತ್ವ ಬಿಟ್ಟು ಬಿಜೆಪಿಗೆ ಬಿಟ್ಟು ಬೇರೆ ಯಾವ್ದು ಕಾಳಕ್ಕಲ್ಲ. ನರೇಂದ್ರ ಮೋದಿ 3ನೇ ಸತಿ ಪ್ರೈಮ್ ಮಿನಿಸ್ಟರ್ ಆಗ್ತಾರ. ಮೋದಿ ಮುಖ ನೋಡಿ ಎಲ್ಲ ದೇಶ ಎಲ್ಲ ಓಟ್ ಹಾಕ್ತಾರೆ ಸರ್. ದೇಶಕ್ಕೆ ಮೋದಿ, ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್. ಸರ್ ಏನ್ ಹೇಳ್ತೀರಿ? ಏನ್ ಚಿಕ್ಕಬಳ್ಳಾಪುರದಲ್ಲಿ ಏನ್ ಚರ್ಚೆಗಳು ನಡೀತಿದೆ? ಎರಡೂ ಪಕ್ಷಗಳು ಒಂದಾಗಿದೆ, ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದ್ ಕಡೆ ಬಿಜೆಪಿ ಜೆಡಿಎಸ್ ಒಂದಾಗಿದೆ. ಯಾರು ಗೆಲ್ಬಹುದು ಅಂತೀರಾ? ಈ ಸಲ ಪಕ್ಕ ಬಿಜೆಪಿ ಬರುತ್ತೆ ಸರ್. ಯಾರು ಏನೇ ಹೇಳಿ ನೋಡಿ, ರಕ್ಷಾರಾಮಯ್ಯನವರು ಯಾರು ಅಂತ ಗೊತ್ತಿಲ್ಲ, ಅವ್ರು ಬೆಂಗಳೂರು ಕ್ಯಾಂಡಿಡೇಟ್. ಇಲ್ಲಿ ಸುಧಾಕರ್ನವರು ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಮಾಡಿದ್ದಾರೆ. ನೀರಾವರಿ ಯೋಜನೆ ಈ ಬೇಸಿಗೆ ಕಾಲದಲ್ಲಿ ಇವಾಗ ನೀರಿಗೆ ಅಭಾವ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಸುಧಾಕರ್. HN ವ್ಯಾಲಿ ನೀರು ತಂದು ಕೆರೆಗಳಿಗೆಲ್ಲ ಬಿಟ್ಟ ಮೇಲೆ ಎಲ್ಲಾ ಬೋರ್ಗಳಲ್ಲಿ ಅಂತರಾಳ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆ ನೀರು ಸಿಗ್ತಾ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇದೇ 10 ವರ್ಷಗಳ ಹಿಂದೆ ನೀರಿಗೆ ಬಿಂದಿಗೆಗಳು ಎತ್ಕೊಂಡು ಅಲಿತಾ ಇದ್ವಿ ನಾವೇ. ಅಂತದ್ರಲ್ಲಿ ಅವ್ರನ್ನ ಸುಧಾಕರ್ ಭಾಗೀರಥ ಅವರು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಭಾಗೀರಥ ಅನ್ನೋದು, ಅವ್ರನ್ನ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. 2 ಲಕ್ಷ ಲೀಡಲ್ಲಿ ಗೆಲ್ತಾರೆ, ಅದು ನಮ್ಮ ಆತ್ಮವಿಶ್ವಾಸ. ನಾವೆಲ್ಲ ಸುಧಾಕರ್ ಕಡೆ ಇದ್ವಿ, ಬಿಜೆಪಿ ಕಡೆ ಇದ್ವಿ. ಅಲ್ಲಿ ಮೇಲೆ ಮೋದಿನೇ ಕೂತ್ಕೋಬೇಕು ಅನ್ನೋ ಎಲ್ಲ ನಿಷ್ಠೆನೂ ಎಲ್ಲ ಕಡೆಯಿಂದನೂ ಮೋದಿ PM ಆಗಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. PM ಆಗೋದು 1000ಕ್ಕೆ 1000 ಪಾಲು ಸತ್ಯ. ಸೂರ್ಯಚಂದ್ರ ಇರೋವರೆಗೂ ಮೋದಿ ಪ್ರಧಾನಮಂತ್ರಿ ಆಗೋದನ್ನು ಯಾರಿಂದಲೂ ತಪ್ಪಿಸಕ್ಕಾಗಲ್ಲ. ಅವರೇ ಮುಂದಿನ ಪ್ರಧಾನಿ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರೇ MP ಆಗ್ತಾರೆ, ಇದು 100ಕ್ಕೆ 100 ಸತ್ಯ. ಈಗ ಸುಧಾಕರ್ ಇದ್ದಂತ ಟೈಮ್ ಅಲ್ಲಿ ಬೇರೆ ಏನ್ ಡೆವಲಪ್ಮೆಂಟ್ ಗಳಾಗಿದೆ ಸರ್? ಕೆಲವರು ಏನು ಆಗಿಲ್ಲ, ಬರೀ ಮೆಡಿಕಲ್ ಕಾಲೇಜ್ ಅಂತಂದ್ರು ಅಂತಾರೆ. ಅದೆಲ್ಲ ಸುಳ್ಳು ಸರ್, ಅವ್ರು ಹೇಳೋದೆಲ್ಲ. ಅವ್ರಿಗೆಲ್ಲ ಹೊಟ್ಟೆಗೆ ಈಶಾ ಫೌಂಡೇಶನ್ ಬಂದಿದ್ದು ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಇಂದಾನೆ. ಮೆಡಿಕಲ್ ಕಾಲೇಜ್ ಬಂದಿದೆ ಚಿಕ್ಕಬಳ್ಳಾಪುರಕ್ಕೆ. ರಸ್ತೆಗಳು ಹಳ್ಳಿಯಲ್ಲಿ ರಸ್ತೆಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದು ಸುಧಾಕರ್ ಟೈಮಲ್ಲೇ. ಫ್ಲವರ್ ಮಾರ್ಕೆಟ್ ಯಾರಿದ್ದಾಗ? ಫ್ಲವರ್ ಮಾರ್ಕೆಟ್ ಅಷ್ಟೇ ಸುಧಾಕರ್ ಇದ್ದಾಗ ಆಶ್ವಾಸನೆ ಕೊಟ್ಟು ಪಾಪ ಅವರೆಲ್ಲ ಮಾರ್ಕೆಟ್ಗೆಲ್ಲ ರೆಡಿ ಮಾಡಿದ್ರು. ಆ ದುರಾದೃಷ್ಟವಶಾತ್ತು ಅವರು ಸ್ವಲ್ಪ ಇದರಿಂದ ಸೋತರು. ಆಮೇಲೆ ಜಾಗ ಎಲ್ಲ ಮಾರ್ಕ್ ಮಾಡಿದ್ದಾರೆ. ಎಲ್ಲ ವಿಷಯಲ್ಲೂ ಸುಧಾಕರ್ ಬೆಸ್ಟ್ ಸರ್. ಇದು ಒನ್ ಅಂಡ್ ಓನ್ಲಿ ಸುಧಾಕರ್ ಅಷ್ಟೇ. ಇನ್ನು ಬೇರೆಯವ್ರು ಯಾರೋ ಹೇಳ್ಕೋಬಹುದು, ಸುಧಾಕರ್ ಸೋಲು ಯಾರಿಂದ ಸಾಧ್ಯ ಇಲ್ಲ. ಅದನ್ನು ಎಲ್ಲ 8 ಕ್ಷೇತ್ರಗಳಲ್ಲಿ ಲೀಡ್ ಬರ್ತಾರೆ ಸರ್. ಲಾಸ್ಟ್ ಟೈಮ್ MLA ಎಲೆಕ್ಷನ್ ಏನ್ ಸಮಸ್ಯೆ ಆಯ್ತು ಸರ್ ಅವ್ರ ಸೋಲ್ಗೆ? ಏನ್ ಕಾರಣ ಅಂತ? ಅಲ್ಲಿ MLA ಎಲೆಕ್ಷನ್ ಎಲ್ಲ ಐತೆ ಅಂದ್ರೆ ಅಲ್ಲಿ ಸ್ವಲ್ಪ ಜಾತಿ ರಾಜಕೀಯ ಮಾಡಿದ್ರು. ಜನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಈಗೆಲ್ಲ ವಾಟ್ಸಪ್, ಫೇಸ್ಬುಕ್ ಎಲ್ಲ ಜನನು ನೋಡ್ತಾ ಇದ್ದಾರೆ. ಎಲ್ಲರ ಯೋಗ್ಯತೆ ಏನು ಅನ್ನೋದು ಪ್ರತಿಯೊಬ್ಬರ ಯೋಗ್ಯತೆನೂ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಜನನೇ ಈಗ ಖುದ್ದು ಹೇಳ್ತಾ ಇದ್ದಾರೆ, ನಾವು ಏನಕ್ಕಾದ್ರೂ ಓಟ್ ಹಾಕಿದ್ವಪ್ಪ, ನಾವು ಇವಾಗ ಅನುಭವಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸುಧಾಕರ್ನೇ ಅಪೇಕ್ಷಾ. ಸುಧಾಕರ್ನ ವಿಧಾನಸಭೆ ಕಳಿಸ್ಲಿಲ್ಲ, ಪಾರ್ಲಿಮೆಂಟ್ಗೆ 100ಕ್ಕೆ 100 ಸತ್ಯ. ಪಾರ್ಲಿಮೆಂಟ್ಗೆ ಹೋಗೋದಂತೂ ಯಾರಿಂದಲೂ ತಪ್ಪಿಸಕ್ಕಾಗಲ್ಲ. 8 ಕ್ಷೇತ್ರಗಳಲ್ಲಿ ಲೀಡ್ ಬರುತ್ತೆ ಬಿಜೆಪಿ. ಸರ್ ಏನಂತೀರಾ? ಚುನಾವಣೆಗೆ ಇನ್ ಕೆಲವೇ ದಿನಗಳು ಬಾಕಿ. ಒಂದ್ ಕಡೆ ನಿಮ್ಮೂರ್ ಹುಡುಗ ಸುಧಾಕರ್ ಅವರು ಮಾಜಿ ಮಿನಿಸ್ಟ್ರು, ಮತ್ತೊಂದ್ ಕಡೆ ರಕ್ಷಾರಾಮಯ್ಯ ಹೊರಗಡೆಯಿಂದ ಬಂದಿದ್ದಾರೆ, ನಾವು ನಮ್ಮೂರ್ ಹುಡುಗನ್ ಗೆಲ್ಸ್ತೀನಿ ಅಂತ ಅವ್ರೆ ಕೆಲವರು. ನೀವೇನ್ ಹೇಳ್ತೀರಿ ಸರ್? ನಾವು ನಮ್ಮೂರು ಹುಡುಗನ್ನೇ ಗೆಲ್ಲಿಸ್ತೀವಿ. ಯಾರನ್ನ? ಸುಧಾಕರ್, ಮೋದಿ. ಓಕೆ, ದೇಶಕ್ಕೆ ಮೋದಿ, ಚಿಕ್ಕಬಳ್ಳಾಪುರ ಸುಧಾಕರ್. ಇಂಥ ವ್ಯಕ್ತಿ ಮೋದಿ ಏನ್ ಕೆಲಸ ಮಾಡ್ತಾನೆ, ಇಡೀ ವರ್ಲ್ಡ್ ಏನ್ ಕೆಲಸ ಮಾಡ್ತಾನೋ ಈ ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಅದೇ ಕೆಲಸ ಮಾಡ್ತಾನೆ ಸರ್. ಯಾಕೆ ಸರ್ ಸೋಲ್ಸಿದ್ರಲ್ಲ ಕಳೆದ ಚುನಾವಣೆಯಲ್ಲಿ? ಸೋಲ್ಸಿದ್ರು, ನಿಜ ಒಪ್ಕೊಳ್ತೀನಿ. ಆದ್ರೆ ನಮ್ಮಲ್ಲಿರಂತವರು ಸ್ವಲ್ಪ ಅಸಮಾಧಾನ ಬಂದು ಸೋಲ್ಸಿದ್ರು, ಅಷ್ಟು ಬಿಟ್ರೆ ಸುಧಾಕರ್ ಕೆಲಸ ಮಾಡಿದ್ರಲ್ಲ ನಂಬರ್ 1 ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದೇ ನಮ್ಮ ಪುಣ್ಯ ಸರ್. ಅದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇಂಥ ವ್ಯಕ್ತಿ ಬಂದಿದ್ದೆ. ನನ್ನ ವಯಸ್ಸು 50 ವರ್ಷ. 50 ವರ್ಷದಿಂದ ಎಷ್ಟೋ MLA ಗಳು ನೋಡ್ಕೊಂಡ್ ಬಂದಿದೆ. ಈ ಕೆಲಸ ಯಾರೂ ಮಾಡಿಲ್ಲ ಸರ್. ನನ್ನ ಅನುಭವ ಹೇಳ್ತೀನಿ, ಇನ್ನೊಬ್ಬರದ್ದು ನಾನು ಹೇಳಲ್ಲ. ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಮಾಡಿರೋ ಕೆಲಸ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿರೋ ಅಷ್ಟು ಅಂಥ ಕೆಲಸ ಇವತ್ತಿಗೆ ನನ್ನಲ್ಲಿ ಎಂಥ ರಸ್ತೆ ಬೇಕು ಆ ರಸ್ತೆಗಳೆಲ್ಲ ಮಾಡಿಕೊಟ್ಟಿದ್ದೇನೆ. ಹಳ್ಳಿಗಳಲ್ಲಿ ನಮ್ಮ ಗಾಡಿ ಬರ್ಬೇಕಾದ್ರೆ, ನಾವು ಹೂ ತಗೊಂಬರ್ಬೇಕಾದ್ರೆ ಹಳ್ಳಿಗಳು ಒಂದೊಂದು ಮನಕಾಲದ ನೀರು ಇಳಿತಾ ಇದ್ವು. ಅಂಥದ್ರಲ್ಲಿ ಬರ್ತಾ ಇದೀವಿ ಅಂತೇಳಿ ಹಣ ಹಿಂಗೆ ಅನ್ನೋಷ್ಟೊತ್ತಿಗೆ ರಸ್ತೆಗಳು ಮಾಡ್ಕೊಟ್ಬಿಟ್ಟೆ. ಬಾಪ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಸ್ತೆಗಳು ಮಾಡ್ಕೊಟ್ಟ. ಸಿಮೆಂಟ್ ರೋಡ್ಗಳು ಮಾಡ್ಕೊಟ್ಟಿದ್ದಾನೆ. ನಾವು ಇಂಥದ್ದು ಇಲ್ಲ ಅಂತ ಹೇಳಿರಲ್ಲ, ನಾವು ಹೇಳಿದ್ದೆಲ್ಲ ಮಾಡ್ಕೊಟ್ಟಿದ್ದಾನೆ. ಅಂದ್ರೆ ನನ್ಗೊಬ್ಬನಿಗೆ ಅಂತಲ್ಲ, ಸಾರ್ವಜನಿಕರಿಗೂ ಮಾಡಿರೋದು. ಸಾರ್ವಜನಿಕರಿಗೂ ಮಾಡೋ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಅದೇ ಏನೋ ಸ್ವಲ್ಪ ಟೈಮು ಏನೋ ಬ್ಯಾಡ್ ಟೈಮ್ ಆಯಿತು, ಈಗ ಬ್ಯಾಕ್ ಟೈಮ್ ಆಗಲ್ಲ.
ಈ ಲೆಕ್ಕಿ ಟೈಮೇ ಬರುತ್ತೆ. ಗೆಲ್ಲೇ ತೀರ್ತಾನೆ ಸರ್ ಸುಧಾಕರ್ ಅಂತೂ ಈ ಸತಿ ಅಂತೂ ಗೆಲ್ಲೇ ಗೆಲ್ತಾನೆ. ಮೋಸ್ಟ್ಲಿ ಬರೀ ಡೆಲ್ಲಿ ಕಳ್ಸೋಣ ಅಂತ ಅನ್ಬಿಟ್ಟು ಸೋಲ್ಸಿದ್ರೆ ಅನ್ಸುತ್ತೆ ಈ ಸಲ. ಅಲ್ಲ ಏನೋ ಆ ಭಗವಂತನ ವಿಷಯ ನಮ್ಗೆ ಅದು ಗೊತ್ತಿಲ್ಲ. ಇರ್ಲಿ ಈಗಿತ್ತ ಗೆಲ್ಲೇ ಗೆಲ್ತಾನೆ ಸರ್, ಅಭಿಮಾನ ಇದೆ ಸರ್. ಆ ಕೆಲಸ ಮಾಡಾಗ ಮುಂದೆ ಅಕಸ್ಮಾತ್ ಮಿನಿಸ್ಟರ್ ಅದು ಇದಾಗಿದ್ರು ಆಗ್ಬಹುದು ಸರ್, ಆ ಲೆವೆಲ್ಗೆ ಇದ್ದಾನೆ ಸರ್. ಸೆಂಟ್ರಲ್ ಅಲ್ಲಿ ಸಿಎಂ ಕೂಡ ಆಗೋಷ್ಟು ಲೆವೆಲ್ಗೆ ಹೋದ್ರು ಚಿಂತೆ ಇಲ್ಲ ಸರ್. ಇಡೀ ಕರ್ನಾಟಕನೇ ಕಾಪಾಡ್ಕೊಂತಾನೆ. ಈ ನಮ್ಮ ವೆಲ್ತ್ ಇದರಲ್ಲೇ ನಾವು ಕೊರೋನಾ ಇದರಲ್ಲೇ ನೋಡಿದ್ವಲ್ಲ, ಇಡೀ ಕರ್ನಾಟಕನೇ ಕಾಪಾಡ್ಕೊಂಬಂದ. ಕರ್ನಾಟಕನೇ ಕಾಪಾಡಬೇಕಾದ ಅಂಥ ಪರಿಸ್ಥಿತಿಯಲ್ಲಿ ಕಾಪಾಡ್ಕೊಂಡು ಅದಕ್ಕೂ ಅಸಮಾಧಾನ ಇಕ್ಕಿದ್ರು. ಅದೇ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದಿದ್ರೆ ಅದನ್ನ ಈ ಲೆವೆಲ್ಗೆ ನಿಂತ್ಕೊತಾ ಇರಲಿಲ್ಲ. ತಪ್ಪು ಮಾಡಿಲ್ಲ, ಅದು ತಪ್ಪು ಅಂತೇಳಿ ಸಾರ್ವಜನಿಕ ಅಂದವ್ರೆ. ಆದರೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ತನಿಖೆ ಮಾಡಲಿ. ಸರ್ಕಾರ ಅವ್ರದ್ದೇ ಇದೆ, ಅವ್ರದ್ದೇ ಇದೆ, ಮಾಡ್ಬೋದು, ತಪ್ಪೇನಿಲ್ಲ. ನೀನು ಕಾನೂನಕ ನೀನು ದೊಡ್ಡನಲ್ಲ, ನಾನು ದೊಡ್ಡನಲ್ಲ, ಯಾರಾದರೂ ಮಾಡ್ಬೋದು. ಈ ಹೂವು ಬೆಳೆಯೋರೆಲ್ಲ ರೈತರುಗಳು ಈ ಕಡೆ ಹೂವು ಜಾಸ್ತಿ ಬೆಳಿತಾರೆ, ಎಲ್ಲರೂ ಕೂಡ ಸುಧಾಕರ್ನ ನೆನ್ಸ್ಕೊಂತಾನಂತೆ. ಯಾಕೆ ಸರ್? ಸರ್ ನೆನೆಸ್ಕೊಂತಾನಂದ್ರೆ ನೀರು ಸರ್. ನಮ್ಮ ಬಡ ಇದು ನಮ್ಮದು ನಮ್ಮ ಚಿಕ್ಕಬಳ್ಳಾಪುರ ಬುಡುಭೂಮಿ ಆಗಿರೋದ್ರಿಂದ ನೀರು ತಂದಿದ್ದಾನೆ ಸರ್. ಇವತ್ತು ನೆನೆಸ್ಕೊಂಡು ನೀರು ಪ್ರತಿಯೊಂದು ಹನಿಗೂ ನಾವು ತೊಟ್ಟು ಹನಿ ಇಕ್ಸ್ಕೊಂಡು ನಾವು ಬೆಳೆ ತೆಗಿರತ್ತಾ ಇರೋರು. ನೀರು ಕುಡಿಬೇಕಾದ್ರೂ ಇವತ್ತು ಬರ ಬಂದಿದೆ. ಈ ದರಿದ್ರ ಸರ್ಕಾರ ಅಂದ್ಬಿಡ್ತೀನಿ, ಬೈಕೊಂತೀರಿ ಏನೋ ನನಗೆ. ಈ ಸರ್ಕಾರ ಬಂದ ದರಿದ್ರ ಬರ್ತದೆ ಸರ್. ಯಾಕೆ ಅಂತೀರಾ? ಎಲ್ಲ ಇಷ್ಟೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಜನ ಸುಭಿಕ್ಷೆಗೂ ಅವರೇ ಅಂತ ಅವ್ರೆ. ಯಾವನ್ ಬೇಕು ಸರ್ ಈ ಭಿಕ್ಷೆ? ನಾವ್ ಆಗ್ತಾ ಇರೋದು ಸರ್ ಸರ್ಕಾರಕ್ಕೆ ಭಿಕ್ಷೆ. ನಾವ್ ಆಗ್ತಾ ಇರೋದು ಸರ್ಕಾರಕ್ಕೆ ಭಿಕ್ಷೆ, ಅವರೆಲ್ಲ ಆಗ್ತಾ ಇರೋದು ಸರ್ಕಾರಕ್ಕೆ ಭಿಕ್ಷೆ ಆಗ್ತಾರೆ. ನಮ್ಮ ಟ್ಯಾಕ್ಸು ನಾವು ದುಡ್ದು ಬೆವ್ರು ಸುರಿಸಿ ಅವ್ರ ಮೇಲೆ ಸುರಿಸ್ತಾ ಇರೋದು ಸರ್. ಅವ್ರು ಶೋಕಿ ಮಾಡ್ತಾ ಇರೋದು. ಅವರು ಈ ನೆರಳಲ್ಲಿ ಕುತ್ಕೊಂಡು ಶೋಕಿ ಮಾಡ್ತಾರೆ, ಬಿಸಿಲಲ್ಲಿ ನಾವು ಬೆವ್ರು ಸುರಿಸ್ಕೊಂಡು ನಾವು ಕಷ್ಟ ಬಿದ್ದು ನಾವು ಟ್ಯಾಕ್ಸ್ ಮುಖಾಂತರ ಕಟ್ತಾ ಇದ್ದೀವಿ. ಮಾಡ್ಬೇಕು ಸರ್, ಒಳ್ಳೇದು ಮಾಡಿ. ನಾವು ಏನೇ ಮಾಡಿ ಯಾವ ಸರ್ಕಾರ ಅಂತ ನಿಂದಿಸೋಲ್ಲ ನಾನು. ಅದಕ್ಕೆ ಕೆಲಸ ಒಳ್ಳೇದಾಗಬೇಕು. ಬಿಟ್ಟಿ ಬಗ್ಗೆ ಯಾವನಿಗೆ ಬೇಕು ಸರ್? ನಮ್ಗೆ ಬಿಟ್ಟಿ ಬಗ್ಗೆ ಬೇಕಾಗಿಲ್ಲ. ದುಡಿಯೋ ರೈತನ ನೀರು ತಂದು ಕೊಡ್ರಿ, ಬೇಸಾಯಗಳು ಪ್ರತಿಯೊಂದು ಕಡಿಮೆ ಮಾಡ್ರಿ, ಪ್ರತಿಯೊಂದು ಕಡಿಮೆ ಮಾಡ್ರಿ. ನಮ್ಮ ರೈತಕ್ಕೆ ಸಂಬಂಧಪಟ್ಟಿರೋದಾದ್ರೆ ಪ್ರತಿಯೊಂದು ಕಮ್ಮಿ ಮಾಡ್ರಿ. ಜನಕ್ಕೆ ಏನು ಬೇಕೋ ಆ ಸೌಕರ್ಯ ಮಾಡ್ರಿ, ರಸ್ತೆಗಳು ಮಾಡ್ರಿ. ಆ ಕಂದವಾರಕ್ಕೆ ಹೋಗೋದು ದಾರಿ ನೋಡಿ ಹೋಗಿ ಸರ್. ಗುಣ ಅಲ್ಲಿಂದ ಹೋಗ್ಬೇಕನ್ನೋ 10-15 ನಿಮಿಷ ಟೈಮ್ ತಗೊಂತೆ. ಏನೋ 1.5 ಕಿಲೋಮೀಟ್ರ್ 1.5 ಕಿಲೋಮೀಟ್ರಿಗೆ ಅಷ್ಟು ಟೈಮ್ ತಗೊಂತೆ. ಅಂಥ ರಸ್ತೆಗಳು ಮಾಡಿ ಸರ್. ಏನು ಹಳ್ಳಗಳು ಬಿದ್ದಿದೆ. ಇವತ್ತು ಸುಧಾಕರ್ ಏನು ಮಾಡೋಗಿದ್ದಾನೋ ಅದೇ ಇದೆ ಅಂದರೆ ಏನು ಸರ್? 10 ತಿಂಗಳಾಯ್ತಾ ಬಂದು? 10 ತಿಂಗಳಿಂದ ನೀನೇನಪ್ಪ ಮಾಡಿದ್ಯ ಅಂತ ತೋರ್ಸಪ್ಪ ನಮ್ಗೆ. ನಾವು ಅದ್ರಿಗೆ ನಾವು ತಲೆ ಬಾಗಿಸ್ತೀವಿ. ಮಾಡು, ಒಳ್ಳೆ ಕೆಲಸ ಮಾಡಿ. ನಾನು ಬೇಡ ಅನ್ನಲ್ಲ, ನೀನು ಕೆಟ್ಟದ್ದು ಅಂತ ನಾನು ಬಯಸಲ್ಲ. ಒಳ್ಳೇದು ಮಾಡಿದ್ರೆ ನಮಗೂ ಸಂತೋಷನೇ. ಯಾಕಂದ್ರೆ ನಾವು ಒಂದು ಜನಪ್ರತಿನಿಧಿ ಆಗಿ ಒಂದು ಈ ಭಾಗದ ಜನ ಆಗಿ ಓಟ್ ಹಾಕಿ ನೀನು ಗೆದ್ದಿದೀಯ. ಬಿಲ್ಡಪ್ ಕೊಟ್ಕೊಂಡು ಬೇಕಾಗಿಲ್ಲ. ಬಿಲ್ಡಪ್ ನಮ್ಗೆ ಅವಶ್ಯಕತೆನೂ ಇಲ್ಲ. ಕೆಲಸ ಮಾಡಿಕೊಡು, ನಮ್ಗೆ ಅದಕ್ಕೆ ಸಂತೋಷ ಪಡ್ತೀವಿ. ಇನ್ನ ರಕ್ಷಾರಾಮ್ ಅವರಿಗೆ ಹೇಗಿದೆ ಸರ್? ಇಲ್ಲಿ ಜನಕ್ಕೆ ಪರಿಚಯ ಇದಾರ ಅವರು ಕ್ಷೇತ್ರದಲ್ಲಿ ಓಟ ಮಾಡಿ? ಅವ್ರ ಬಗ್ಗೆ ನಾವು ಹೇಳೋದೇನು ಬೇಡ. ಯಾಕಂದ್ರೆ ಅವರು ಈ ಹೊಸ ಜಾಗ ಈಗ ಇಲ್ಲಿರೋವನ್ನೇ ಸರಿ ಗುರ್ಸ್ಕೊಂಡಿಲ್ಲ ಅಂದಾಗ ಬೇರೆಯವ್ರ ಬಿಲ್ಡಪ್ ಕೊಟ್ಕೊಂಡು ಡಾಮ್ ಡೂಮ್ ಅಂದವ್ರಿಗೆ ಕೆಲಸ ಕೊಟ್ಬಿಟ್ರು, ಬೆರಗಾಗ್ಬಿಟ್ರು ಜನ. ಈಗ ಬೆರಗಾಗಲ್ಲ, ಈಗ ಪಕ್ಕ ಕೊಡ್ತಾರೆ ಸರ್, ಈಗ ಪಕ್ಕ. ಆದರೆ ಹೊಸಬ್ರವರು ಇನ್ನೂ ಏನು ಗೊತ್ತಿಲ್ಲ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರು ಏನು ಸುಖ ಇಲ್ಲ ಸರ್. ನಾವು ಅವ್ರ ಬಗ್ಗೆ ಏನಂತ ಹೇಳೋಣ? ಎಷ್ಟು ಲಕ್ಷ ಲೀಡ್ ಇಂದ ಮಾಜಿ ಮಿನಿಸ್ಟರ್ ಸುಧಾಕರ್ ಅವರು ಈ ಸಲ ಗೆಲ್ಬಹುದು ಸರ್? ಕನಿಷ್ಠ ಅಂದ್ರೆ 1.5 ಲಕ್ಷ ಬರಬೇಕು ಸರ್. ಮಿನಿಮಮ್ ಅಂದ್ರೆ ಅಷ್ಟು ಬರಬೇಕು ಅಂತ ನಮ್ಮ ಮನಕ್ಕೆ. ಅದ್ರ ಮೇಲೆ ಭಗವಂತನ ಇಚ್ಛೆ. ನಮ್ಮ ಕೈಲಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸರ್. ಸರ್, ಒಂದ್ ಕಡೆ ಯಂಗ್ಸ್ಟರ್ ರಕ್ಷಾರಾಮಯ್ಯ, ಮತ್ತೊಂದ್ ಕಡೆ ಮಾಜಿ ಮಿನಿಸ್ಟರು, ಈ ಭಾಗದ ಅಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಗ ಸುಧಾಕರ್ ಅವರು. ಸೊ ಹೇಗಿದೆ ಫೈಟು ಈ ಸಲ? ಸರ್, ನಮಗೆ ಗೊತ್ತಿರೋ ಪ್ರಕಾರ ಒಂದು 70 ವರ್ಷಗಳ ಹಿಸ್ಟ್ರಿನಲ್ಲಿ ಇಲ್ಲಿ ಲೋಕಲ್ ಅಭ್ಯರ್ಥಿ ಅಂತ ಕ್ಯಾಂಡಿಡೇಟ್ MP ಸಿಕ್ಕಿರೋದಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ. ಮೊದಲು ಯಾವುದೋ ಕಡೆ ಬರ್ತಾ ಇದ್ರು, ಇಲ್ಲಿ ನಿಂತ್ಕೊತಾ ಇದ್ರು. ಅವರು ಇಂಪ್ರೂವ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಈಗ ಮೊದಲು ಒಂದು 10 ವರ್ಷದಿಂದ ನಾವು MLA ಆಗಿಂತ ನೋಡಿದ್ವಿ ಇವರು ಡೆವಲಪ್ಮೆಂಟ್ಸ್ ಏನು, ಇವ್ರು ಯಾವ ಥರ ಮಾಡಿದ್ದಾರೆ ಏನು ಅಂತ. ಈಗ ಸೆಂಟ್ರಲಲ್ಲಿ ನೀವು ಹೋಗಿ ರಾಹುಲ್ ಗಾಂಧಿನ ಕೇಳಿದ್ರು ಯಾರು PM ಆಗ್ತಾರೆ ಅಂದರೆ ಮೋದಿನೇ ಆಗ್ತಾರೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿನೇ ಹೇಳ್ತಾರೆ ಬೇಕು ಅಂದರೆ. ಆ ಪರಿಸ್ಥಿತಿ ಇದೆ ಇವತ್ತು ದೇಶದಲ್ಲಿ. ಆಗಿರೋವಾಗ ಅಲ್ಲಿ PM ನಮ್ಮ ಮೋದಿ ಅವ್ರು ಬಂದಾಗ ಇಲ್ಲಿ ನಾವು ಒಂದು ಸುಧಾಕರ್ನ ಗೆಲ್ಸ್ಕೊಂಡ್ರೆ ಒಳ್ಳೆ ಅನುದಾನ ತರೋದಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಅನುದಾನ ತರೋದ್ರಲ್ಲಿ ನಂಬರ್ 1. ಯಾಕಂದ್ರೆ 10 ವರ್ಷದಿಂದ ನೋಡಿದೀವಿ ನಾವು. ಇವತ್ತಿನಲ್ಲಿ ಹೆಚ್ಚು ಕಮ್ಮಿ ಒಂದು MP ಸೀಟ್ ಸಿಗಬೇಕು ಅಂದ್ರೆ ಅದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಅದೃಷ್ಟ. ಯಾಕಂದ್ರೆ MP ಗೆದ್ದಿರೋ ಅಂತವ್ರು ಒಂದು
3 ಲಕ್ಷ 4 ಲಕ್ಷ ಲೀಡ್ ತೊಗೊಂಡು ಗೆದ್ದಿರೋಂಥವ್ರಿಗೆ ಟಿಕೆಟ್ ತಪ್ಪಿಸಿ ಇವತ್ತು ನಮ್ಮಂಥ ಡಾಕ್ಟರ್ ಕೆ ಸುಧಾಕರ್ ಸರ್ ಕೊಟ್ಟಿದ್ದಾರೆ ಅಂದರೆ ಅದು ಇವತ್ತು ನಮ್ಮ ಅದೃಷ್ಟ ಅನ್ಕೊಬೇಕು. ಇದು ಒಳ್ಳೆಯ ಅವಕಾಶ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಮತದಾರರಲ್ಲಿ. ಪ್ರತಿಯೊಬ್ಬರು ಇಂಥವ್ರನ್ನ ಗೆಲ್ಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಇಂಡಸ್ಟ್ರಿಯಲ್ ತರೋದಕ್ಕೆ ಒಂದು ಅವಕಾಶ ಇದೆ. ಯಾಕಂದರೆ ಅಲ್ಲಿ ಮೋದಿ ಅವರು ಇರ್ತಾರೆ, ಇಲ್ಲಿ ನಮ್ಮ ಸುಧಾಕರ್ ಸರ್ ಇರ್ತಾರೆ. ಸೇಮ್ ಗೌರ್ಮೆಂಟ್ ಇರೋದ್ರಿಂದ ಅನುದಾನಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ತಂದು ನಿರುದ್ಯೋಗಿಗಳಿಗೆಲ್ಲ ಒಳ್ಳೆ ಒಂದು ಉದ್ಯೋಗ ಕೊಡೋ ಒಂದು ಕೆಲಸ ಆಗುತ್ತೆ ಇಲ್ಲಿ. ಅದನ್ನೆಲ್ಲ ಜನ ಯುವಕರೆಲ್ಲ ಅದನ್ನೆಲ್ಲ ಯೋಚನೆ ಮಾಡಬೇಕು. ವೋಟ್ ಮಾಡೋವಾಗ ಪ್ರತಿಯೊಂದು ಯೋಚನೆ ಮಾಡಿ ವೋಟ್ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದಕ್ಕೆ. ಇವಾಗ ಹೇಳ್ತಾರೆ MS ರಾಮಯ್ಯ ಅವರು ಮೊಮ್ಮಗ ರಕ್ಷಾರಾಮಯ್ಯ ಅವರು ಅಂತಾರೆ. ರಕ್ಷಾರಾಮಯ್ಯ ಅವರು ಓಕೆ ಒಪ್ಕೊಳ್ತೀವಿ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರವರು ಒಂದು ಕಮ್ಯುನಿಟಿನಲ್ಲಿ ಬಂದಿರಿದ್ದಾರೆ ಇವತ್ತು. ಅದು ಏನು ಇವಾಗ ಇಲ್ಲಿರೋ ಲೋಕಲಲ್ಲಿ ಏನು ಅಂದರೆ ದುಡ್ಡಿದೆ, ಒಂದು ಹಣಕಾಸು ಇದೆ, ಅವ್ರ ಹತ್ರ ಚೆನ್ನಾಗಿದ್ದಾರೆ ಅಂತಂದು ಕ್ಯಾಂಡಿಡೇಟ್ ತಂದಿದ್ದಾರೆ. ಬಿಟ್ಟರೆ ಇಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ಅವ್ರ ಕಡೆಯಿಂದ ಯಾವುದೇ ರೀತಿ ಒಂದು ಸಹಾಯ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಆಗಿಲ್ಲ. MS ರಾಮಯ್ಯ ಹಾಸ್ಪಿಟ್ಲ್ ಇದೆ, ಅದು ಏನಕ್ಕೋಸ್ಕರ ಇಲ್ಲಿ ಜನ ಅವ್ರ ಉದ್ಯೋಗಕ್ಕೋಸ್ಕರ ಒಂದು ಬಿಸ್ನೆಸ್ಗೋಸ್ಕರ ಅದು ಹಾಸ್ಪಿಟ್ಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಫ್ರೀ ಅಲ್ಲ. ಈಗ ನಮ್ಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಅಂದರೆ ಅದು ಬಡ ಜನಗಳಿಗೋಸ್ಕರ ಮಾಡಿರೋದು ಸುಧಾಕರ್ ಅವರು. ನಾವಿವತ್ತು ಮೊನ್ನೆ ಒಂದು ಯಾರೋ ಒಬ್ಬ ನಮ್ಮ ಸ್ವಂತ ರಿಲೇಷನ್ ಒಬ್ಬರು MS ರಾಮಯ್ಯ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ತೋರಿಸಿ ನನ್ನ ಹತ್ರ ಬೇಕಾದ್ರೆ ಸ್ಲಿಪ್ ಇದೆ. 2,87,000 ಬಿಲ್ ಆಗಿದೆ 4 ಡೇಸ್ಗೋ 5 ಡೇಸ್ಗೋ. ಅದೇ ಹಾಸ್ಪಿಟ್ಲ್ ಇವತ್ತು ನಮ್ಮ ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲಲ್ಲಿ ಇದ್ದಿದ್ದರೆ ನಾವು ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇರಲಿಲ್ಲ. ಅದು ಯಾರು ಮಾಡಿದ್ದು? ನಮ್ಮ ಸುಧಾಕರ್ ಸರ್ ಮಾಡಿದ್ರು. ಅಂಥದ್ದು ಬೇಕು ನಮಗೆ. ನಾವು ಅಂಥದಕ್ಕೆ ನೋಡಿ ವೋಟ್ ಮಾಡಬೇಕು. ಇವಾಗ ಇಲ್ಲಿ ಹಾಸ್ಪಿಟ್ಲು ಕಾಲೇಜು ನಮ್ಗೆ ಇಲ್ಲಿದ್ದಿದ್ರೆ ನಾವು MS ರಾಮಯ್ಯ ಹಾಸ್ಪಿಟ್ಲ್ವರೆಗೂ ಹೋಗೋ ಅವಶ್ಯಕತೆ ಇರಲಿಲ್ವಲ್ಲ. ಇಲ್ಲಿ ಒಂದು ವಾರದಿಂದ ನಡೆದಿರುವಂಥ ಘಟನೆ ಇದು. ಸರ್, ಈಗ ಸುಧಾಕರ್ ಅವ್ರನ್ನ ಭಗೀರಥ ಅಂತಾರಲ್ಲ, ಯಾಕೆ ಸರ್? ಸರ್, ಅವರು ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ, ನಾನು ಒಂದು ರೈತ ಕುಟುಂಬದಲ್ಲಿ ಇರೋವಂಥವನು. ನಮ್ಮಲ್ಲಿ ಒಂದು ತೋಟದಲ್ಲಿ ಒಂದು 2 ಬೋರ್ವೆಲ್ ಹಾಕಿದ್ದೀವಿ. ಆ ಬೋರ್ವೆಲಲ್ಲಿ 1200 ಅಡಿ 1300 ಅಡಿ ಬೋರ್ವೆಲ್ ಕೊರ್ದಿದ್ದೀವಿ. ಅವತ್ತಿನಲ್ಲಿ ಮುಂಚೆ ಇಲ್ಲ, ನೀರಿಲ್ಲ ಅವಾಗ. ಈಗ ನಾವು ತೋಟದ ಹತ್ರ ಸುಮ್ಮನೆ ಬಾವಿಗಳಿದೆ ನಮ್ಮವು, ಯಾವಾಗ ನಮ್ಮ ತಾತಂದ್ರು ಮಾಡಿರೋ ಬಾವಿಗಳು. 10 ಅಡಿನಲ್ಲಿ ನೀರು ಬರ್ತಾ ಇದೆ ಇವತ್ತು ಆ ನೀರು ತಗೊಂಡು ಹೊಲ ಗದ್ದೆಗಳಾಗ್ಬೋದು, ಪ್ರತಿಯೊಬ್ಬರು ಹೊಲ ಮಾಡ್ತಾ ಇಲ್ಲ. ಈಗ ಹೂ ಬೆಳೀತಾ ಇದ್ದಾರೆ. ಈಗ ಇವರೆಲ್ಲ ಹೇಳೋದಷ್ಟೇ, ಹೂವ ನಗರಿ ಮಾಡ್ತೀವಿ, ಆ ನಗರಿ ಮಾಡ್ತೀವಿ ಅಂತ. ಯಾರು ಮಾಡ್ತಾ ಇರೋದು ಹೂ ನಗರಿ ಮಾಡಿರೋದು? ಫ್ಯೂಚರ್ ಪ್ಲಾನ್ ಇಟ್ಕೊಂಡು ನೀರು ತಂದಿರೋದಕ್ಕೋಸ್ಕರ ಹೊಲ ಬೆಳೀತಾರಂಥವ್ರು ಇವತ್ತು ಹೂವು ಬೆಳೀತಾ ಇದ್ದಾರೆ. ಇವತ್ತು ನೀವು ನೋಡ್ಬೋದು, ಒಂದು ಮಾರ್ಕೆಟಿಗೆ ಬನ್ನಿ, ಪ್ರತಿದಿನ ಒಂದು 5,000 ರೈತರು ಮಾರ್ಕೆಟ್ಗೆ ಬರ್ತಾರೆ ಹೂವು ತಗೊಂಡು. ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಾವಿನಲ್ಲಿ ನೀರು ಉತ್ಪತ್ತಿ ಆಗ್ತಾ ಇದೆ. ಆ ನೀರು ಇಟ್ಕೊಂಡು ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಅವ್ರು ಬಂದು ಅದೊಂದು ಹೂವು ತಗೊಂಡು ಬಂದು ಅವ್ರ ಜೀವನ ಒಂದು ಲೆವೆಲ್ಗೆ ಬಂದಿದೆ. ನೀರೆಲ್ಲ ಸುಧಾಕರ್ ಅವರ 100% HNV ಅಲ್ಲಿ ಇದೇನು ತಂದಿದ್ದಾರೆ ನಮ್ಮ ಸುಧಾಕರ್ ಸರ್ ಅವರು, ಅದರಿಂದನೇ ಇವತ್ತು ಗ್ರೌಂಡ್ ಲೆವೆಲ್ ನೀರು ಬಂದಿರೋದ್ರಿಂದ 10 ಅಡಿನಲ್ಲಿ ನಮ್ಗೆ ನೀರು ಸಿಗ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಯಾವುದೇ ರೀತಿ ಅವ್ರು ಏನು ಅಂದರೆ ಇವತ್ತು ಯೋಚನೆ ಮಾಡ್ತಾ ಇಲ್ಲ, ಫ್ಯೂಚರ್ ಪ್ಲ್ಯಾನ್ ಮಾಡಿ ಜನಗಳಿಗೆ ಅನುಕೂಲ ಆಗೋ ಥರ ಮಾಡಿ, ಪ್ರತಿಯೊಂದು ಅವರು ಉಪಯೋಗ ಆಗೋ ಥರ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟು ಅವ್ರ ಮೈಂಡಲ್ಲಿ ಬೇರೆ ಇನ್ನೇನೂ ಇಲ್ಲ. ಅದಕ್ಕೋಸ್ಕರ ಅಭಿವೃದ್ಧಿಗಳಾದರೂ ನೋಡಿ ನಾವು ಅವ್ರಿಗೆ ಈ ದಿನ ವೋಟ್ ಮಾಡಬೇಕು ಅಂತ ನಾನು ಎಲ್ಲ ಮತಬಾಂಧವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಎಲ್ಲಿ ಸೋತ್ವೋ ಅಲ್ಲೇ ನಮ್ಮ ಗೆಲುವನ್ನ ದಾಖಲಿಸಬೇಕು ಅನ್ನೋಂಥ ಒಂದು ಮಾತಿದೆ. ಸೊ ಸುಧಾಕರ್ ಅವರು ಈ ಸಲ ಗೆಲುವನ್ನ ದಾಖಲಿಸ್ತಾರೆ. ಎಷ್ಟು ಲಕ್ಷ ಮತಗಳಿಂದ ದಾಖಲಿಸ್ತಾರೆ ಸರ್ ಅಂತರದಲ್ಲಿ? ಸರ್, ನಾವು ಮೊನ್ನೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿಲ್ಲ. ನಮ್ಮ ಮತ ಎಷ್ಟಿದೆಯೋ ಅಷ್ಟು ಓಟು ನಮಗೆ ಬಿದ್ದಿದೆ. ನಮ್ದು ಏನು ಅಂದರೆ ಬೇರೆ ಒಂದು ಪಾರ್ಟಿ ಒಂದು ಸ್ವಲ್ಪ ಎಡವಟ್ಟು ಆಗಿರೋದ್ರಿಂದ ಆ ಓಟಲ್ಲಿ ಹೋಗಿದೆ. ಅಷ್ಟು ಬಿಟ್ಟರೆ ನಮ್ಮ ಸುಧಾಕರ್ ಸರ್ ಇವತ್ತು ಗೆದ್ದಿದ್ದಾರೆ, ಆವತ್ತು ಗೆದ್ದಿದ್ದಾರೆ, ಮುಂದೇನೂ ಗೆಲ್ತಾರೆ. ಆ ಭರವಸೆ ನಮಗಿದೆ. ಇವತ್ತು ಮಿನಿಮಮ್ ಕಡಿಮೆ ಅಂದ್ರೂ 3 ಲಕ್ಷ ಮೇಲೆ ಟೋಟಲ್ ನಮ್ಮ ಇದರಲ್ಲೇ ಕಾನ್ಸೆಪ್ಟಲ್ಲಿ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ನಮ್ಮ ಜೊತೆಗೆ ಇಲ್ಲಿನ ಮತದಾರರು ಒಬ್ರು ಇದ್ದಾರೆ, ಮಾತನಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಸರ್, ಹೇಳಿ ಸರ್, ಹೇಗಿದೆ ರಾಜಕೀಯ ಚರ್ಚೆಗಳು? ಅಭಿವೃದ್ಧಿ ವಿಚಾರವಾಗಿ ಓಟ್ ಆಗುತ್ತಾ? ಇಲ್ಲಿ ಜಾತಿ ವಿಚಾರವಾಗಿ ಓಟ್ ಆಗುತ್ತಾ? ಗ್ಯಾರಂಟಿಗೆ ಓಟಾ ಅಥವಾ ಮೋದಿಗೆ ಓಟಾ? ಅಭಿವೃದ್ಧಿ ವಿಚಾರದಲ್ಲೇ ಓಟ್ ಆಗೋದು. ಅಭಿವೃದ್ಧಿ ನಾವು ಸುಧಾಕರ್ ಸಾಹೇಬ್ರೆ ಮಾಡಿರೋದು. ಅವರು ನುಡಿದಂತೆ ನಡೆದಿದ್ದಾರೆ. ಅವ್ರು ಏನು ಹೇಳಿದಾರೋ ಅದನ್ನೇ ಮಾಡಿದ್ದಾರೆ. ಈಗಿರೋ ಶಾಸಕರು ಎಲ್ಲ ಪಾಪ ಮರ್ತೋಗ್ತಾ ಇರ್ತಾರೆ. ಅವರು ಎಲ್ಲಾನು ಹೇಳ್ತಾರೆ, ಎಲ್ಲಾನು ಮರ್ತೋಗ್ಬಿಡ್ತಾರೆ. ಕಂದಾಯ ಈ ಸಲ 5ನೇ ತಾರೀಕು ಆದ್ಮೇಲೆ ಕಟ್ಟಂಗಿಲ್ಲ ಅಂದ್ರು. ಅವ್ರಿಗೆ ಇನ್ನೂ ಏನು ಕಾನೂನಿನ ಬಗ್ಗೆ ಅಷ್ಟೆಲ್ಲ ಅರಿವೇನು ಇಲ್ಲ. ಬರೇ ಅವರೆಲ್ಲ ಭರವಸೆಗಳು ಎಷ್ಟು ಬೇಕಾದ್ರೂ KG ಗಟ್ಟಲೆ ಕೊಡ್ತಾರಷ್ಟೇ. ಈಗ ನೀವು ಹೇಳಿದ್ರ ನುಡಿದಂತೆ ಸುಧಾಕರ್, ಸಿದ್ದರಾಮಯ್ಯ ಹೇಳ್ತಾರಲ್ಲ, ನಾವು ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದ ಸರ್ಕಾರ, 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದೇವೆ, ಮನೆಗೆ 15,000-20,000 ಹೋಗ್ತಿದೆ ಅಂತಿದಾರಲ್ಲ, ಅದು ವರ್ಕೌಟ್ ಆಗಲ್ವಾ ಅಂತೀರಾ? ನುಡಿದಂತೆ ನಡೆದಿದ್ದಾರೆ ಅಂದ್ರೆ ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇದ್ದಾರೆ. ಟ್ಯಾಕ್ಸ್ ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಅದು ಅಭಿವೃದ್ಧಿ ನಿಜವಾಗ್ಲೂ ಆಗೋದಿಲ್ಲ. ಅಭಿವೃದ್ಧಿ ಕಿತ್ಕೊಂಡು ಎಂಟಿ ಕೊಡ್ತಿರೋದು ಅಂತಾರೆ ಕೆಲವರು, ನಿಜಾನ ಅದು? ಅಲ್ಲ, ಅದಕ್ಕಿನ್ನ ಕೆಡ್ದೇನಂದ್ರೆ ಅಭಿವೃದ್ಧಿ ಏನು ಅಂದ್ರೆ ದೇಶನ ಮುಂದೆ ತಗೊಂಡೋಗೋದು, ಜನರನ್ನ
ಸೋಮಾರಿ ಮಾಡೋದು ಅಭಿವೃದ್ಧಿ ಆಗೋದಿಲ್ಲ. ನುಡಿದಂತೆ ನಡೆಯೋದು ಅಂದ್ರೆ ಮನೆ ಯಜಮಾನ ಎಲ್ಲಾರನ್ನೂ ಜೊತೆಯಲ್ಲಿ ತಗೊಂಡೋಗಿ ದುಡ್ದು ಎತ್ತಿಡ್ಬೇಕು. ಯಾರ್ದೋ ದುಡ್ಡನ್ನ ಎಲ್ಲ ಎತ್ಕೊಂಡೋಗಿ ಕೊಟ್ಬಿಡ್ತೀನಿ ಅನ್ನೋದು ಅದು ಅಭಿವೃದ್ಧಿ ಆಗದೇ ಇಲ್ಲ. ಅವ್ರು ಹೇಳೋರಲ್ಲ ನಮ್ಮ ಮನೆಯಿಂದ ನಾವು ತರಲ್ಲ, ನಿಮ್ ದುಡ್ಡೇ ಕೊಡ್ತೀವಿ ನಾವು ಅಂತ. ಅಲ್ಲಿಗೆ ಅವರು ಅಭಿವೃದ್ಧಿ ಏನು ನಡೆದಂಗೆ ಏನು ಇಲ್ಲ, ಸೋಮಾರಿಗಳು ಮಾಡ್ದಂಗೆ ಆಯ್ತು ಅಷ್ಟೇ. ಅದ್ರ ಬದಲು ರಸ್ತೆ ಆಗ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ, ಇಲ್ಲ ಇನ್ನೇನಾದ್ರೂ ಮಾಡಿದಿದ್ರೆ ಅದು ನುಡಿದಂತೆ ಶಾಲೆಗಳ ಅಭಿವೃದ್ಧಿ, ಆಸ್ಪತ್ರೆ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ನಾವು ಒಪ್ಕೊಂತ ಇದೀವಿ. ಇವಾಗ ನಮ್ಮ ಸುಧಾಕರ್ ಸಾಹೇಬ್ರು ಎಷ್ಟು ಮಾಡಿದ್ದಾರೆ, ಎಲ್ಲಾನು ಅಭಿವೃದ್ಧಿ ಮಾಡಿದ್ದಾರೆ. ಫ್ರೀ ಏನು ಮಾಡ್ಲಿಲ್ಲ ಅವರು. ರಸ್ತೆ ತಂದ್ರು, ಮೆಡಿಕಲ್ ಹಾಸ್ಪಿಟಲ್ ತಂದ್ರು, ಅಷ್ಟೊಂದು ಫೈಟ್ ಮಾಡಿ ನಾವು ಅದಕ್ಕೆ ದೊಡ್ಡ ಫೈಟ್ ಆಗೋಯ್ತು ಬಿಡಿ, ಇಡೀ ರಾಜ್ಯ ಜನತೆ ಗೊತ್ತಾಗೋಯ್ತು ಅದು ಮೆಡಿಕಲ್. ಕನಸಿನಲ್ಲಿ ಕೂಡ ಊಹೆ ಮಾಡದೇ ಇರೋ ನಮ್ಮ ಮೆಡಿಕಲ್ ಕಾಲೇಜ್ ತಂದ್ಕೊಟ್ಟಿದ್ದಾರೆ. ಸಾಕು, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅದೊಂದೇ ಸಾಕು ಅವರು ಗೆಲ್ಲೋದಕ್ಕೆ. ಏನೋ ಹೋದ್ಸಲ ಅಕಸ್ಮಾತ್ ಆಗಿ ಸೋತೋಗಿದ್ದಾರೆ ಅಂದ್ರೆ ಅವ್ರೇನು ನಿಜವಾಗ್ಲೂ ಸೋತೋಗ್ಲಿಲ್ಲ. 10,000 ಮತದಲ್ಲೇ ಸೋತಿರೋದು, 80,000 ಮತದಿಂದ ಇವಾಗ ಏನು ಸೋತಿಲ್ಲ, ಅಕಸ್ಮಾತ್ ಸೋತೋದ್ರು ಅಷ್ಟೇ. ನಮ್ದು ಅದೃಷ್ಟ. ಇಲ್ಲ, ಸುಧಾಕರ್ ಅವರು ಧರ್ಮಪತಿಯವರು ಮಾತಾಡ್ತಿದ್ರು, ಒಂದ್ ಸೋಲ್ ಬೇಕು, ಯಾಕಂದ್ರೆ ತುಂಬಾ ಬದಲಾವಣೆಗಳಾಗಿದೆ. ಇವಾಗ ತುಂಬಾ ಜನದ ಹತ್ರ ನಾವು ಹೋಗ್ತಾ ಇದೀವಿ, ಜನಕ್ಕೂ ಕೂಡ ಒಂದು ಪಶ್ಚಾತ್ತಾಪ ಇದೆ ಅಂತ. ನಿಜಕ್ಕೂ ಜನಕ್ಕೆ ಪಶ್ಚಾತ್ತಾಪ ಇದೆಯಾ ಸರ್? 199 ಜನಕ್ಕಿದೆ. ಇನ್ನು 15,000 ಜನ ಯಾರೋ ಪಾಪ ಅಕಸ್ಮಾತ್ ಇರ್ಲಿ, ನಮ್ದು ಅದೃಷ್ಟಕ್ಕೆ ರಾಜಕೀಯ ಅಂದ್ಮೇಲೆ ಇದ್ಮೇಲೆ ಅವ್ರು ಸೋಲ್ಬಾರ್ದಿತ್ತು, ಸೋತ್ರು ಅಷ್ಟೇ. ನಮ್ಗೆ ನೀರ್ ತಂದ್ಕೊಟ್ಟಿದ್ದಾರೆ. ಮೊದ್ಲು ನೀರೇ ಇರ್ತಾ ಇರ್ಲಿಲ್ಲ, 1000 ಅಡಿ ಹೊಡೆದ್ರು ನೀರು ಸಿಗ್ತಾ ಇರ್ಲಿಲ್ಲ. ಮೊದ್ಲು ನೀರೇ ಬೇಡ ಅಂತ ಇದ್ರು, ಆ ನೀರಿಗೆ ಜಗಳ ಆಡೋ ಪರಿಸ್ಥಿತಿಯಲ್ಲಿ ಈಗಿದ್ದಾರೆ. ಮೊದಲು ಚಿಂತಾಮಣಿಯವರಾಗ್ಲಿ, MC ಯಾರಾದ್ರೂ ಆಗ್ಲಿ ನಮ್ಗೆ ನೀರ್ ಬೇಡ ಅಂತ ಇದ್ರು. ಈಗ ಎಲ್ಲರೂ ಕಿತ್ತಾಡ್ಬಿಟ್ಟು ನೀರನ್ನ ತರಿಸ್ಕೊಂತ ಇದಾರೆ. ನಮ್ಗೆ ಅದೇ ನೀರ್ ಬೇಕು, ಆ ನೀರ್ಗೆನೆ ಕಿತ್ತಾಡ್ತಾ ಇದಾರೆ ಜನ. ಮೊದ್ಲು ನೀರೇ ಬೇಡ ಅಂದ್ರೆ ನೀರ್ ಬೇಕು ಅಂತ ಇದಾರೆ. ಆ ಭೂಮಿ ತರ ಇತ್ತು ಸರ್ ನಮ್ಮ ಜಮೀನುಗಳು, ಇವಾಗ ಹೂವು ಬೆಳಿತಾ ಇದೀವಿ, ಹಣ್ಣುಗಳು ಬೆಳಿತಿದೀವಿ ಅಂತ ರೈತರುಗಳು ಮಾತಾಡ್ಸ್ತಾವ್. ಅವರೆಲ್ಲ ಹೇಳ್ತಿರೋ ಅದಕ್ಕೆಲ್ಲ ಸುಧಾಕರ್ ಅವ್ರ ಕೊಡುಗೆ ಕಾರಣ ಅಂತ. ಹೌದು, ಖಂಡಿತ. ಯಾಕಂದ್ರೆ ಅವ್ರ ದೂರದೃಷ್ಟಿ ಇದ್ದಿದ್ದಕ್ಕೆ ಅಲ್ವಾ ಅಷ್ಟೆಲ್ಲ ಮಾಡಿದ್ರು. ಮೊದ್ಲು ನೀರೇ ಬೇಡ ಅಂತ ಅವ್ರು ಎಲ್ಲಾರು ಹೋರಾಟ ಮಾಡಿದ್ರು. ಇವಾಗ ಆ ನೀರ್ಗೋಸ್ಕರನೇ ಹೋರಾಟ ಮಾಡೋ ಪರಿಸ್ಥಿತಿಯಲ್ಲಿ ಇದಾರೆ. ಅಂದ್ರೆ ಅವ್ರ ದೂರದೃಷ್ಟಿ ಬಗ್ಗೆ ನಾವು ಅಷ್ಟಾದ್ರೂ ಆಲೋಚನೆ ಮಾಡ್ಲೇಬೇಕು. ಸರ್, ನಾನು ಕೆಲವು ವರ್ಷಗಳಿಂದ ಬೇಸಿಗೆ ಟೈಮಲ್ಲಿ ಬಂದಿದ್ದೆ. ನಿಮ್ ರೋಡ್ ಅಲ್ಲಿ ಒಂದೊಂದೆರಡು ಟ್ಯಾಂಕರ್ಗಳು ಓಡಾಡ್ತಾ ಇತ್ತು. ಇವಾಗ ಬೆಂಗಳೂರಲ್ಲಿ ಓಡಾಡ್ತಾ ಇದೆ, ಇಲ್ಲೆಲ್ಲೂ ಒಂದು ಟ್ಯಾಂಕರ್ ಕಾಣಿಸ್ತಿಲ್ಲ. ಅದಕ್ಕೆ ಏನ್ ಸರ್ ಕಾರಣ? ಕಾರಣ ಏನಕ್ಕೆ ಅಂದ್ರೆ ಅಂತರ್ಜಲ ಮಟ್ಟ ಹೆಚ್ಚಿದೆ. ಇರ್ಬೋದು ಹೇಳ್ಬೋದು ಜನ 1000 ಅಡಿ 500 ಅಡಿ ಅಂತ, ಆದ್ರೂ ನೀರಿನ ಮಟ್ಟ ನಿಜವಾಗ್ಲೂ ಹೆಚ್ಚಿದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಿನ ಶಾಸಕರು ಏನಪ್ಪಾ ಅಂದ್ರೆ ಅವ್ರು ಎಷ್ಟು ಸ್ಪೀಡಲ್ಲಿ ಮಾತಾಡ್ತಾ ಇದಾರೋ ಅದನ್ನ ಜಾರಿಗೆ ತರೋದ್ರಲ್ಲಿ ಅಷ್ಟು ಸ್ಪೀಡ್ ಇದ್ರೆ ಸಾಕು. ಪಾಪ ಅಲ್ಲಿ ಹೇಳ್ತಾರೆ, ಮತ್ತೆ ಹಂಗೆ ಹಿಂದೆ ಮರ್ತಾ ಬಿಡ್ತಾರೆ, ಫಾಲೋ ಅಪ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಎಲ್ಲಾನು ಹೇಳ್ತಾರೆ ನಾನು ಅದ್ ಮಾಡ್ಬಿಟ್ಟೆ ಇದ್ ಮಾಡ್ಬಿಡ್ತೀನಿ ಅಂತ. ಅದಲ್ಲ, ಇನ್ನು ಅಭಿವೃದ್ಧಿನೇ ಮಾತಾಗಿರ್ಬೇಕು. ನಾನು ಮಕ್ಕಳಿಗೆ ಕೊಟ್ಟೆ, ಅವ್ರಿಗೆ ಕೊಟ್ಟೆ, ಇವ್ರಿಗೆ ಕೊಟ್ಟೆ ಅಂದ್ರೆ ಅದಲ್ಲ. ಕ್ಷೇತ್ರಕ್ಕೆ ಅಂತಂದ್ವಿ, ಕ್ಷೇತ್ರಕ್ಕೆ ತರಬೇಕು ಅವರು. ಅದು ತಂದ್ರೇನೆ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿನ ಏನಾದ್ರು ತಂದ್ರೇನೆ ಇದು. ನಾನು ಮಕ್ಳಿಗೆ ಬಟ್ಟೆ ಕೊಟ್ಟೆ, ಆಟೋ ಡ್ರೈವರ್ಸ್ಗೆ ನಾನು 5,000 ರೂಪಾಯಿ ಕೊಟ್ಟೆ ಅಂದ್ರೆ 5,000 ಒಂದ್ ದಿವಸಕ್ಕೆ ಖಾಲಿ ಆಗೋಗ್ಬಿಡುತ್ತೆ. ಅವ್ರ ಕ್ಷೇತ್ರಕ್ಕೆ ಪರ್ಮನೆಂಟ್ ಆಗಿ ಏನಾದ್ರು ತರೋದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ಬೇಕು. ಸರ್, ಸುಧಾಕರ್ ಅವರು ಅಜೆಂಡಾ ಏನ್ ಇಟ್ಕೊಂಡಿದ್ರಲ್ಲ, ನನ್ ಗೆದ್ಮೇಲೆ ಏನ್ ಮಾಡ್ತೀನಿ ಅಂತ, ಸೆಂಟ್ರಲ್ ಅಲ್ಲೂ ಕೂಡ ಚೆನ್ನಾಗಿದ್ದಾರೆ ಇವರು, ಮೋದಿ ಅವ್ರ ಹತ್ರ ಅವರಲ್ಲ ಅಂತ. ಒಂದಷ್ಟು ಕೈಗಾರಿಕೆಗಳನ್ನ ತರಬೇಕು ಇಲ್ಲಿಗೆ ನಾನು ಅನ್ನುವಂಥದ್ದು ಅಜೆಂಡಾ ಇಟ್ಕೊಂಡಿದ್ದಾರೆ. ಸೊ ಅದು ಬಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ನಾನು ಇವಾಗ ಇದಕ್ಕಿಂತ ಮುಂಚೆ ಅದೇ ಹೇಳಿದ್ದೆ, ನಮಗೆ ಬೇಕಾಗಿರೋದೇ ಶಾಶ್ವತ. ಇವಾಗ ನೀವು 5,000 ಕೊಟ್ಟು ಯಾರಿಗೋ ಬಟ್ಟೆ ಕೊಡಿ, ಅವ್ರನ್ನ ಭಿಕ್ಷೆ ದಾನ ಕೊಡೋ ಬದಲು ಅವ್ರಿಗೆ ಏನಾದ್ರು ಪರ್ಮನೆಂಟ್ ಸೋರ್ಸ್ ಕೊಡಿ, ಅದೇ ಮುಖ್ಯ ನಮಗೆ. ಅದಿದ್ರೇನೆ ನಾವೇನಾದ್ರೂ ಮಾಡಕ್ ಸಾಧ್ಯ. ಉಚಿತ ನಮ್ಗೇನು ಬೇಡ, ಖಚಿತವಾಗಿ ಏನಾದ್ರು ಒಂದು ಅಭಿವೃದ್ಧಿ ಕೊಡಿ, ಜನ ಬೆಳೆಯೋ ತರ ಏನಾದ್ರು ಮಾಡಿ, ಅದೇ ನಮ್ಮ ಮುಖ್ಯ ಅಜೆಂಡಾ. ಸರ್, ಕೊನೆಯದಾಗಿ ಎಷ್ಟು ಲಕ್ಷ ಲೀಡಿಂದ ಗೆಲ್ಲಿಸ್ತೀರಿ? ಗೆದ್ದೇ ಗೆಲ್ತಾರ ಅವರು. ಈಗ ನಾವು ಹೇಳೋದಕ್ಕಿಂತ ಅದು ಕಾರ್ಯರೂಪಕ್ಕೆ ತರೋದೇ ಮುಖ್ಯ. ಬಂದು ನಮ್ಮ ಸುಧಾಕರ್ಗೆ, ಯಾಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗ್ಬೋದ್ರೆ ನಮ್ಮ ಸುಧಾಕರ್. ದೇಶ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮೋದಿ. ಇನ್ನು ಯಾರು ಓಟ್ ಹಾಕಿದ್ರೆ ಅಷ್ಟೇ. ಅದೇ ನಮ್ಮ ಸುಧಾಕರ್ ಅಣ್ಣ ಇದ್ರೆ ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಅದಕ್ಕೆ ಎಲ್ಲ ದಯವಿಟ್ಟು ನಮ್ಮ ಸುಧಾಕರ್ ಅಣ್ಣಗೆ ಓಟ್ ಹಾಕಿ. ಏನ್ ಇಂಪ್ರೂವ್ಮೆಂಟ್ ಆಯ್ತು ಸುಧಾಕರ್ ಅವ್ರು ಮಿನಿಸ್ಟರ್ ಆಗಿದ್ದಾಗ, MLA ಆಗಿದ್ದಾಗ? ನೀವೇ ನೋಡ್ತಾ ಇದ್ದಲ್ಲ ಚಿಕ್ಕಬಳ್ಳಾಪುರ ಏನು ಇಂಪ್ರೂವ್ಮೆಂಟ್ ಆಯ್ತು ಅಂತ. ಎಲ್ಲ ಜನಗಳೇ ಹೇಳ್ತಾರೆ, ನಾವೆಲ್ಲ ಜನಗಳೇ ಹೇಳ್ತಾರೆ ಪಾಠ. ಏನೋ ಮೊನ್ನೆ ಮಿಸ್ ಆಗಿದೆ, ಈ ಸರಿ ಸುಧಾಕರ್ ಅಣ್ಣ ಏನು ಅಂತ ನೋಡಿಸ್ತಾರೆ. ನಾವು ಸುಧಾಕರ್ಗೆ ಹಾಕೋಣ, ತಪ್ಪೇನಿಲ್ಲ. ಯಾಕಂತೀಯಾ, ಅವರಂತ MLA ನಮ್ಮ ಚಿಕ್ಕಬಳ್ಳಾಪುರ ತಾಲೂಕ್ನಾಗ ಯಾರು ಇಲ್ಲ. ಹೌದು. ಈಗ ಮೊನ್ನೆ ಏನೋ ಮಿಸ್ ಹೆಚ್ಚು ಕಮ್ಮಿ ಆಗೋಯ್ತು. ಈಗ ರೈತರಿಗೆ ತುಂಬಾ ಅನುಕೂಲ ಆಗೈತೆ ಸುಧಾಕರ್. ಈಗ ಸುಧಾಕರ್ ಬಂದ್ಮೇಲೆ ಇದ್ದಾಗ ರೈತರಿಗೆ ಅನುಕೂಲ ಆಯ್ತು ಅಂತಾರೆ. ಯಾರೋ ಒಂದಷ್ಟು ಜನ ಹೂವು ಬೆಳೆಯೋರು ಹೇಳಿದ್ರು ಅನುಕೂಲ ಆಯ್ತು ಅಂತ. ಏನ್ ಅನುಕೂಲ ಆಯ್ತಾನ? ಪ್ರತಿ ಒಂದು ಇವಾಗ MLA ಬಂದವ್ರೆ, ಅವ್ರಿನ್ನ ಪಾಪ ಅವ್ರಿನ್ನ ಇವ್ ಹೊಸ್ಕ ಹೇಳ್ದವ್ರೆ. ಅವ್ರು ಏನ್ ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ, ಇನ್ನ 4 ವರ್ಷ ಇರ್ಬೇಕು. ಅವ್ರು ಏನ್ ಮಾಡಿದಾಗ ಅವ್ರ ಕತೆ ಅವ್ರ ಮುಂದೆ ಗೊತ್ತಾಗುತ್ತೆ. ಈಗ ತಕ್ಷಣಿಕ ಸುಧಾಕರ್ ಮಾಡಿರೋ ವ್ಯವಹಾರಗಳಾಗ ಒಳ್ಳೆ ಅನುಕೂಲ ಮಾಡ್ಯವ್ರೆ. ಇವ್ರು ಇನ್ನ ಏನು ಮಾಡಿರಲ್ಲ ಅಷ್ಟೇ, ಇನ್ನ ಟೈಮ್ ಬೇಕು. ಅವ್ರು ಏನ್ ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ.
4 ವರ್ಷ ಆಗಿದೆ. ಇವಾಗ 1 ವರ್ಷ ಆಗ್ಯದಲ್ಲ, 1 ವರ್ಷ ಇಲ್ಲಪ್ಪ, 6 ತಿಂಗಳಾಗಿತ್ತಲ್ಲ, 10 ತಿಂಗಳಾಯ್ತು. 6 ತಿಂಗಳು, 6 ತಿಂಗಳಿಂದ ಏನು ಮಾಡಿಲ್ಲ ಪಾಪ. ಇನ್ನು ಮುಂದೆ ಏನು ಮಾಡ್ತಾರೋ ಮಾಡೋ ಗೊತ್ತಿಲ್ಲ. ಅವರು ಸದ್ಯ ಅವರು ಕಾಂಗ್ರೆಸ್ನವರು, ಅವರು ಅದು ಬಡವ್ರ ಪಕ್ಷ, ಅದು ಆದ್ರೂ ಒಳ್ಳೆಯವರು. ಅದು ಮೊದಲಿಂದ ಬಂದಿರೋದು. ಈಗ ಯಾಕೆ ಕಾರಣಕ್ಕಪ್ಪ ಅಂದ್ರೆ ಇವ್ರನ್ನ ಇನ್ನ 4 ವರ್ಷ ನೋಡ್ಬೇಕು ಯಾವ ತರ ಮಾಡ್ತಾರೋ ಅಂತ. ಇವಾಗ ಸುಧಾಕರ್ ಬಂದ್ಮೇಲೆ ಅವ್ರು ಏನ್ ಮಾಡ್ತಾರೋ ನೋಡೋಣ. ಮುಂದೆ ಏನ್ ಮಾಡ್ತಾರೋ. ಈಗ ಕೆರೆಗೇನೋ ನೀರ್ ತುಂಬಿಸಿದ್ರಲ್ಲ, ಅದೆಲ್ಲ ಅನುಕೂಲ ಆಯ್ತಾ ನಿಮ್ಗೆ? ಅನುಕೂಲ ಆಗಿದೆ. ಏನ್ ಬೆಳಿತೀರಾ ರೈತರ ನೀವು? ಹೋದ್ ಸರಿ ಏನ್ ಬೆಳಿತೀರಾ? ಚಾಮಂತಿಕ್ಕಿದ್ದೀನಿ, ಚಾಮಂತಿ, ರೋಸ್ ಐತೆ. ಓಕೆ, ಅದೇ ಕೆರೆಗೆಲ್ಲ ನೀರ್ ತುಂಬಿಸಿದ್ರಲ್ಲ, ಅದೆಲ್ಲ ಈಗ ನೀರ್ ಬತ್ತಾಯ್ತಾ ಚೆನ್ನಾಗಿ? ಎಲ್ಲಾನು ಬೆಳಿಗ್ಗೆ ನಮ್ಮದು ಇನ್ನ ಆ ಕಡೆ ನಂದಿ ಕಡೆ